ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಈಶಾ ಫೌಂಡೇಶನ್ ಅವರ ಆದಿಯೋಗಿ ಸ್ಟ್ಯಾಚ್ಯೂನ ನೋಡ್ಲಿಕ್ಕೋಸ್ಕರ ಹೊರಟಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ ಅವರ ಆದಿಯೋಗಿ ಸ್ಟ್ಯಾಚ್ಯೂ ಬೆಂಗಳೂರಿನಿಂದ 64 ಕಿಲೋಮೀಟರ್ಸ್ ದೂರದಲ್ಲಿದೆ. ಕಾರಲ್ಲಿ ಹೋಗೋದಾದರೆ 1 ಅವರ್ 15 ಮಿನಿಟ್ಸ್ ಬೇಕಾಗುತ್ತೆ. ಹಾಗೆ ಇಲ್ಲಿಗೆ ಬಸ್ ಕನ್ವೀನಿಯೆಂಟ್ ಕೂಡ ಇದೆ. ಮೆಜೆಸ್ಟಿಕ್ನಿಂದ ದೇವನಹಳ್ಳಿಗೆ ಹೋಗಿ ಅಲ್ಲಿಂದ ನಾವು ಬಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆದಿಯೋಗಿ ಸ್ಟ್ಯಾಚ್ಯೂನ ನೋಡ್ಲಿಕ್ಕೆ ಹೋಗುವಾಗ ಹಾಗೆ ನಮಗೆ ಆನ್ ದ ವೇ ನಂದಿ ಹಿಲ್ಸ್ ಕೂಡ ಸಿಗುತ್ತೆ. ನಾವು ಅದನ್ನು ನೋಡಿಕೊಂಡು ಆದಿಯೋಗಿ ಸ್ಟ್ಯಾಚ್ಯೂ ನೋಡೋ ಥರ ಸಹ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು. ಯಾಕಂದರೆ 1 ಡೇನಲ್ಲಿ ನಾವು ಈ 2 ಪ್ಲೇಸ್ನ ಸಹ ಕವರ್ ಮಾಡ್ಬೋದು. ಈಶಾ ಫೌಂಡೇಶನ್ ರವರ ಆದಿಯೋಗಿ ಸ್ಟ್ಯಾಚ್ಯೂ ಭಾರತದಲ್ಲಿ 2 ಕಡೆ ನಿರ್ಮಿಸಲಾಗಿದೆ. ಮೊದಲನೇದಾಗಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 2018ನೇ ಇಸವಿಯಲ್ಲಿ ನಿರ್ಮಿಸಲಾಗಿತ್ತು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿರೋದು 2ನೇ ಸ್ಟ್ಯಾಚ್ಯೂ. ಇದು ಉಕ್ಕಿನ ಪ್ರತಿಮೆಯಾಗಿದೆ. ಹಾಗೆ ಇದು 112 ಅಡಿ ಎತ್ತರವಾಗಿದೆ. ಈ ಉಕ್ಕಿನ ಪ್ರತಿಮೆ ತೂಕ ಬಂದು 500 ಟನ್. ನಾವಾಗಲೇ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಈಗ ಚಿಕ್ಕಬಳ್ಳಾಪುರದ ಹತ್ತತ್ರ ಇದ್ದೀವಿ. ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. ಉಡುಪಿ ಶ್ರೀಕೃಷ್ಣ ಅರಮನೆ ಅಂತ ಒಂದು ಹೋಟೆಲ್ ಇದೆ. ಸೊ ಇಲ್ಲಿ ತುಂಬ ಕ್ರೌಡ್ ಇದೆ, ಚೆನ್ನಾಗಿರ್ಬೋದು ಅಂದ್ಕೊಂಡು ಇಲ್ಲಿ ಊಟಕ್ಕೋಸ್ಕರ ನಿಲ್ಲಿಸಿದ್ದೀವಿ. ಸೊ ಇಲ್ಲಿಂದ ಕಂಟಿನ್ಯೂ ಮಾಡಬೇಕು ಜರ್ನಿನ. ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಆದಿಯೋಗಿ ಸ್ಟ್ಯಾಚ್ಯೂ ನೋಡಲಿಕ್ಕೆ ಹೋಗೋಣ. ಇವಾಗ ನಾವು ಆದಿಯೋಗಿ ಸ್ಟ್ಯಾಚ್ಯೂನ ಹತ್ತತ್ರ ಹೋಗ್ತಾ ಇದ್ದೀವಿ. ನಮಗಿಲ್ಲಿ ಹೋಗುವಾಗ ಫಸ್ಟ್ ಒಂದು ಆರ್ಚ್ ಸಿಗತ್ತೆ ನೋಡಿ. ಇವಾಗ ನಾವು ಆರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಳಗಡೆ 1.5 ಕಿಲೋಮೀಟ್ರಷ್ಟು ದೂರ ಹೋಗಬೇಕಾಗುತ್ತೆ. ಅಲ್ಲಿ ಹೋಗುವಾಗ ಸ್ವಲ್ಪ ರೋಡು ಚೆನ್ನಾಗಿಲ್ಲ, ಯಾಕಂದರೆ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿರೋದ್ರಿಂದ ಅಲ್ಲೆಲ್ಲ ಇನ್ನು ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಕ್ಕಪಕ್ಕ ವ್ಯೂ ಎಲ್ಲ ಚೆನ್ನಾಗಿದೆ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾವಿವಾಗ ಅಲ್ಲಿ ಹೋಗ್ತಾ ಇರುವಾಗ ಟೈಮು ಹತ್ತತ್ರ 6 o'clock ಆಗಿತ್ತು. ಸೊ ನಮಗಿಲ್ಲಿ ಸನ್ಸೆಟ್ ಕೂಡ ಕಾಣ್ತಾ ಇದೆ. ಫೈನಲಿ ಇವಾಗ ನಾವು ಡೆಸ್ಟಿನೇಷನ್ನ ತಲುಪಿದ್ವಿ. ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ಇಲ್ಲಿ ಕಾರ್ ಪಾರ್ಕಿಂಗ್ ಮತ್ತು 2 ವೀಲರ್ ಪಾರ್ಕಿಂಗ್ ಎಲ್ಲನೂ ಇಲ್ಲೇ ಮಾಡಬಹುದು.
ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಆದಿಯೋಗಿ ಶಿವನ್ ಟೆಂಪಲ್ ಹತ್ರ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಸೊ ಇವಾಗ ಒಳಗಡೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ನೋಡೋಣ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಇವಾಗ ಶಿವನ್ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸು ಈ ರೀತಿ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಸ್ಲಿಪ್ಪರ್ ಬಿಡಲಿಕ್ಕೆ ಈ ರೀತಿ ಸ್ಟ್ಯಾಂಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಈ ರೀತಿ ಶಾಪ್ಗಳನ್ನ ಸಹ ಮಾಡಿದ್ದಾರೆ. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಮತ್ತು ಹೋಟೆಲ್ ಚಿಕ್ಕದಾಗಿ ಒಂದು ರೆಸ್ಟೋರೆಂಟ್ ಥರ ಇದೆ ಅಲ್ಲಿ ಕೆಲವು ತಿಂಡಿಗಳು ಸಹ ಸಿಗುತ್ತೆ. ಈ ರೀತಿ ಕಬ್ಬಿನ ಹಾಲು ಹಾಗೆ ಬೇಕ್ರಿ ಐಟಮ್ಸು ಎಲ್ಲ ಸಿಗುತ್ತೆ ಅಲ್ಲಿ. ಹಾಗೆ ಸ್ಟ್ಯಾಚು ನೋಡಲಿಕ್ಕೆ ಒಳಗಡೆ ಎಂಟರ್ ಆಗುವಾಗ ಈ ರೀತಿ ಎಂಟ್ರೆನ್ಸ್ನಲ್ಲೇ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಸಹ ಮಂಗಳಾರತಿನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಮುಂದೆ ಹೋದರೆ ಅಲ್ಲಿ ನಮಗೆ ಸಿಗೋದು ಶಿವನ ಸ್ಟ್ಯಾಚು. ಫ್ರೆಂಡ್ಸ್, ಇವಾಗ ನಾವು ಆದಿಯೋಗಿ ಸ್ಟ್ಯಾಚು ಹತ್ರನೇ ಬಂದಿದ್ದೀವಿ. ನೀವು ನೋಡಿದಾಗೆ ಅಲ್ಲಿ ಎಂಟ್ರೆನ್ಸಲ್ಲಿ ನಾಗಪ್ಪ ದೇವರಿದೆ. ಅದು ದರ್ಶನ ಮಾಡಿಕೊಂಡು ಇವಾಗ ಮುಂದೆ ಬಂದರೆ ಈ ರೀತಿ ದೊಡ್ಡ ಸ್ಟ್ಯಾಚುನ ನೋಡ್ಬೋದು. ನೋಡ್ತಿದ್ದಾಗೆ ಒಂಥರ ತುಂಬ ಖುಷಿ ಅನಿಸುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಶಿವನ್ ಸ್ಟ್ಯಾಚು ಕೆಳಗಡೆನೆ ಈ ರೀತಿ ಮಂಟಪದ ರೀತಿ ಇದೆ. ಅಲ್ಲಿ ಶಿವಲಿಂಗ ಸಹ ಇದೆ. ನಾವು ಶಿವಲಿಂಗಕ್ಕೆ ಅಭಿಷೇಕ ಸಹ ಮಾಡಬಹುದು. ನಮ್ಮ ಕೈಯಲ್ಲೇ ಅಭಿಷೇಕ ಮಾಡಿಸ್ತಾರೆ. ಅದಕ್ಕೆ ಬೇಕಾಗಿರೋದೆಲ್ಲ ಅಲ್ಲೇ ಸಿಗುತ್ತೆ. Namaskara. Adiyogi Divya Darshana will begin shortly. We request you to please come to the seating area. ಸೊ ಫ್ರೆಂಡ್ಸ್, ಇವಾಗ ನೀವು ಕೇಳಿಸ್ಕೊಂಡ್ರಲ್ಲ, ಆದಿಯೋಗಿ ದಿವ್ಯ ದರ್ಶನ ಕೂಡ ಇರುತ್ತೆ ಅಲ್ಲಿ. ಅಂದರೆ ಅದು ಸಂಜೆ 7 ಗಂಟೆ ನಂತರನೇ ಸ್ಟಾರ್ಟ್ ಆಗೋದು. ನಾವು ಅದನ್ನು ಸಹ ನೋಡ್ಬೋದು ಈವ್ನಿಂಗ್ ಟೈಮ್ ಹೋದರೆ. ಸೊ ಇವಾಗ ದಿವ್ಯ ದರ್ಶನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ವೀಕ್ಷಣೆಗಾಗಿ ಎಲ್ಲರೂ ಸಹ ಅಲ್ಲಿ ಕೂತ್ಕೊಂಡಿದ್ರು. ತುಂಬಾ ಜನ ಬಂದಿದ್ರು ಅವತ್ತು. ಹಾಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದಿವ್ಯ ದರ್ಶನ ಅಂದರೆ ಅದೇ 3D ಶೋ ಇರುತ್ತೆ. ತುಂಬಾ ಚೆನ್ನಾಗಿತ್ತು. Now we will begin the evening with music.
one dimension. In this magnificent state of yoga, many mysteries of the created and the uncreated cascaded upon his unbridled wild hair. Adiyogi absorbed her and made her a part of himself, and hence he is the undeniable, the ideal man, where one half of him is woman. This spectacular being is not for fact, but the people of humanity. To mold humanity from hallucinations of ups and downs to nameless ecstasies of one's individuality. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಆದಿಯೋಗಿ ಸ್ಟ್ಯಾಚ್ಯೂ ದಿವ್ಯ ದರ್ಶನ. ಇದು ಒಂದು 3D ಶೋ ಆಗಿದೆ. ತುಂಬಾ ಚೆನ್ನಾಗಿತ್ತು. ನೀವು ಸಹ ಡೈರೆಕ್ಟಾಗಿ ಒಂದು ಸಲ ಹೋಗ್ಬಿಟ್ಟು ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಅಲ್ಲಿಂದ ಹೊರಗಡೆ ಬರುವಾಗ ಈ ರೀತಿ ಶಾಪ್ಗಳಲ್ಲಿ ಶಿವನ್ ಸ್ಟ್ಯಾಚ್ಯೂನ ಸೇಲ್ ಮಾಡ್ತಾಯಿದ್ರು. ಸೊ ನಾವು ಒಂದು ತಗೊಳ್ಳೋಣ ಅಂತ ಒಂದು ಚಿಕ್ಕದಾದ ಒಂದು ಸ್ಟ್ಯಾಚ್ಯೂನ ತಗೊಂಡೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.